ಒಂದೂರಲ್ಲಿ ಇಬ್ರು ಅನಾಥರಿದ್ರು. ಅವರಿಗೆ ಒಬ್ಳು ಪುಟ್ಟ ತಂಗಿ ಇದ್ಲು. ತಂದೆ ತಾಯಿ ಇಲ್ಲದೆ ಅನಾಥರಾಗಿದ್ರು ತಂಗಿಗೆ ಆ ಕೊರತೆ ಇಲ್ಲದೆ ಇರೋ ಥರ ನೋಡ್ಕೋತಾ ಇದ್ರು. ಅವರಿಗೆ ತಮ್ಮ ತಂಗಿ ಅಂದ್ರೆ ಪ್ರಾಣ. ತಮಗೆ ತಿನ್ನೋಕೊಂದು ಊಟ ಇಲ್ಲ ಅಂದ್ರು ತಂಗಿ ಮುಖದಲ್ಲಿ ಯಾವಾಗಲೂ ನಗು ನೋಡ್ಬೇಕು ಅನ್ನೋದೇ ಇವ್ರಗಳ ಕನಸಾಗಿತ್ತು. ತಂಗಿಗೋಸ್ಕರ ಇವರು ಏನ್ ಬೇಕಿದ್ರೂ ಮಾಡ್ತಾ ಇದ್ರು. ಯಾವಾಗಲೂ ತಮ್ಮ ತಂಗಿ ಖುಷಿಯಲ್ಲೇ ತಮ್ಮ ಖುಷಿನ ಕಾಣೋ ನಿಸ್ವಾರ್ಥ ಅಣ್ಣಂದ್ರು. ವಯಸ್ಸಲ್ಲಿ ಚಿಕ್ಕವಳಾದ್ರೂ ತಾಯಿ ಗುಣದವಳು ಆ ಪುಟ್ಟ ತಂಗಿ. ಅಣ್ಣಂದಿರ ಮಾತು ಅಂದ್ರೆ ಅವಳಿಗೆ ವೇದವಾಕ್ಯ. ಯಾವಾಗಲೂ ಅವಳು ಅಣ್ಣಂದಿರ ಹಾಕಿರೋ ಗೆರೆನ ದಾಡ್ತಾನೇ ಇರಲಿಲ್ಲ. ತಂಗಿ ಚೆನ್ನಾಗಿ ಓದಿ ಒಂದೊಳ್ಳೆ ಸ್ಥಾನದಲ್ಲಿರಬೇಕು, ಊರಲ್ಲಿ ಜನರೆಲ್ಲ ತಮ್ಮ ತಂಗಿ ಬಗ್ಗೆನೆ ಕೊಂಡಾಡಬೇಕು ಅನ್ನೋದೇ ಇವ್ರುಗಳ ಕನಸಾಗಿತ್ತು. ಹೀಗೆ ತಂಗಿ ದೊಡ್ಡೋಳಾಗಿ ಅಣ್ಣಂದಿರ ಕನಸೆ ತನ್ನ ಕನಸು ಅಂತ ಆ ಪುಟ್ಟ ತಂಗಿ ಅವ್ರು ಹಾಕಿರೋ ಹೆಜ್ಜೆಯಲ್ಲೇ ತಾನು ನಡೀತಾ ಯಾವಾಗಲೂ ಓದೋದ್ರ ಕಡೆನೇ ಗಮನ ಕೊಡೋಳು. ತಮ್ಮ ತಂಗಿನ ಇನ್ನೂ ಚೆನ್ನಾಗಿ ಓದಿಸ್ಬೇಕು ಅಂತ ದೊಡ್ಡವನು ಒಂದು ವಿಚಾರ ಮಾಡಿ ಒಂದು ಒಳ್ಳೆ ಕಾಲೇಜಿಗೆ ಸೇರಿಸ್ಬೇಕು ಅಂತ ಮನೆಗೆ ಬರ್ತಾನೆ. ಇಲ್ಲಿಂದ ಮುಂದೆ ಕಥೆನ ನೀವೇ ಖುದ್ದಾಗಿ ನೋಡಿ. ಲಕ್ಷ್ಮವ್ವ. ಹಾ ಅಣ್ಣಯ್ಯ ಬಂದೆ. ಕಿಟ್ಟಪ್ಪ ಏನ್ ಮಾಡ್ತಾನವ್ವ? ಜಿಮ್ಮಿಂದ ಬಂದು ಈಗ ಸ್ನಾನಕ್ಕೆ ಹೋಗಿದ್ದಾನಣ್ಣಯ್ಯ.
ಸರಿ ಆಯ್ತಮ್ಮ, ತಿಂಡಿ ಬಡಿಸು. ಸರಿ ಅಣ್ಣಯ್ಯ. ಅಣ್ಣ ನೋಡಣ್ಣ, ಕಿಟ್ಟಪ್ಪ ಹೊಡೆಯುತ್ತಾನೆ. ಲಕ್ಷ್ಮವ್ವ, ಹಾ ಅಣ್ಣಯ್ಯ. ಬಿರ್ನಿ ತಿಂಡಿ ತಿಂದು ರೆಡಿಯಾಗವ್ವ, ನಿಂಗೆ ಒಂದೊಳ್ಳೆ ಕಾಲೇಜ್ಗೆ ಅಡ್ಮಿಷನ್ ಮಾಡಿಸ್ತೀನಿ. ಶಾಣೆ ದೊಡ್ಡ ಕಾಲೇಜೆಲ್ಲ ಬೇಡ ಅಣ್ಣಯ್ಯ, ಸುಮ್ಮನೆ ಖರ್ಚಾಗುತ್ತೆ. ಖರ್ಚೆಲ್ಲ ಎಂತ ಇಲ್ಲವ, ಎಲ್ಲ ನಮ್ಮ ಸೌಕರ್ಯ ನೋಡ್ಕೋತೀನಿ ಅಂತ ಹೇಳವ್ರೆ. ಅವ್ರು ನೋಡ್ಕೊಂತಾರೆ ಅಂತೀಯ, ಮತ್ತೆ ರಾತ್ರಿ ಎಲ್ಲ ಕೆಮ್ಮೆ ಮಾಡಕ್ ಹೋಗ್ತೀಯ. ಅದು ಹಂಗಲ್ಲವ್ವ, ನೀನು ಚೆನ್ನಾಗಿ ಓದಿ ಒಳ್ಳೆ ಸ್ಥಾನದಲ್ಲಿ ಇರಬೇಕು. ನೀನು ಒಳ್ಳೆ ಸ್ಥಾನದಲ್ಲಿ ಸುಖವಾಗಿರಬೇಕು, ಅದೇ ನಮ್ಗಳ ಆಸೆ. ಅಣ್ಣ ಅದು ನೀನೇನು ತಲೆ ಕೆಡಿಸ್ಕೊಬಿಡ ತಂಗ್ಯವ್ವ. ಅಣ್ಣ ಹೆಂಗೆ ರಾತ್ರಿ ಇಡೀ ನಾನೇನು ಕ್ಯಾಮೆ ಮಾಡಕ್ಕೆ ಬಿಡೋಕ್ಕಿಲ್ಲ. ನೀನು ಅಣ್ಣ ಹೆಂಗೆ ಹೇಳ್ತಾ ನಂಗೆ ಕೇಳಷ್ಟೆ. ಓ, ಯಾರು ಹೇಳ್ತಿದ್ದಾರೆ ನೋಡು. ಹೇ ಅಣ್ಣಯ್ಯ, ಹಿಂಗೋಗಿ ಹಿಂಗೆ ಬರ್ತೀನಿ. ಅಣ್ಣಯ್ಯ, ನಾನು ಲಕ್ಷ್ಮಣ್ ಮುಂದೆ ಹಂಗೆ ಸುಮ್ಕೆ ಅಂದೆ. ದೊಡ್ಡ ಕಾಲೇಜ್ ಅಂದರೆ ವಸಿ ಕಷ್ಟ ಆಗಕ್ಕಿಲ್ವ ಅಣ್ಣಯ್ಯ? ಹುಡ್ದಾಗಿಂದ ಕಷ್ಟದಲ್ಲೇ ಬಂದಿರೋ ನಮ್ಗೆ ಈ ಕಾಲೇಜ್ ದುಡ್ಡೆಲ್ಲ ಒಂದು ಕಷ್ಟನ ಕಿಟ್ಟಪ್ಪ. ಆದ್ರೂ ದೊಡ್ಡ ಕಾಲೇಜ್ ಅಂದರೆ ವಸಿ ಖರ್ಚು ಸಮಸ್ಯೆ ಆಗತ್ತಣ್ಣಯ್ಯ. ನಮ್ಮ ಲಕ್ಷ್ಮಮ್ಮನ ಸಂತೋಷದ ಮುಂದೆ ಈ ದುಡ್ಡೆಲ್ಲ ಯಾವ ಲೆಕ್ಕ ಕಿಟ್ಟಪ್ಪ. ಅವಳು ಚೆನ್ನಾಗಿ ಓದಿ ಒಂದು ಒಳ್ಳೆ ಸ್ಥಾನಕ್ಕೆ ಬಂದರೆ ಅಷ್ಟೇ ಸಾಕು. ಅವಳ ಮ್ಯಾಗ ನನ್ನ ನಂಬಿಕೆ ಐತೆ, ಅವಳು ಚೆನ್ನಾಗಿ ಓದೇ ಓದ್ತಾಳೆ. ಅವಳು ಚೆನ್ನಾಗಿ ಓದಿ ಒಂದು ಸ್ಥಾನಕ್ಕೆ ಬಂದರೆ ನಮ್ಮನ್ನು ಕೀಳಾಗಿ ನೋಡ್ತಿದ್ದಿ ಜನಗಳ ಮುಂದೆ ಅವಳನ್ನೇ ಭಲೆ ಅನ್ಬೇಕು. ಅದು ಸರಿನೇ ಬಿಡು ಅಣ್ಣಯ್ಯ. ಆಮೇಲೆ ಅವಳನ್ನ ಒಂದು ಒಳ್ಳೆ ಗಂಡ ನೋಡಿ ಲಗ್ನ ಮಾಡಿದರೆ ಅವಳು ಸುಖವಾಗಿದ್ರೆ ಅಲ್ವೇನ್ಲ ನಾನು ನೀನು ಚೆನ್ನಾಗಿರೋಕ್ಕಾಗೋದು. ಇಲ್ಲ ಅಣ್ಣಯ್ಯ, ಅದೂ ಸರಿನೇ ಬಿಡು ಅಣ್ಣಯ್ಯ. ಅಣ್ಣಯ್ಯ, ಲಕ್ಷ್ಮವ್ವ ಬಂದ್ಲು, ನಾನು ಕಾಲೇಜ್ ತಗೋ ಹೋಗ್ಬತ್ತೀನಿ. ಸರಿ ಅಣ್ಣಯ್ಯ. ಏನಾತ್ ಲಕ್ಷ್ಮವ್ವ? ಅಣ್ಣಯ್ಯ ಅದು 1 2 3 4 5 6 ಏ, ಯಾಕ್ರೋ ರೆಗಿಸ್ತಿದ್ದೀರಾ? ಹಾ, ನಮಗೆ ಮಾಡಕ್ ಬೇರೆ ಕೆಲಸ ಇಲ್ಲ, ಅದಕ್ಕೆ. ಕಾಲೇಜಿಗೆ ಬಂದು ಕ್ಲಾಸಿಗಂತೂ ಹೋಗೋದಿಲ್ಲ. ಪಾಪ ಓದೋ ಹುಡುಗಿಗೆ ಸುಮ್ಮನೆ ರೆಗ್ಗಿಸ್ಕೊಂಡು ಕುಂತಿದ್ದೀರಾ. ನಾವು ಸೀನಿಯರ್ಸ್ ಅಮ್ಮ, ಸ್ವಲ್ಪ ರೆಸ್ಪೆಕ್ಟ್ ಇರಲಿ. ಸೀನಿಯರ್ಸ್ ಆಗಿದ್ರೆ ಏನು ಬೇಕಾರೋ ಮಾಡ್ಬೋದಾ? ನಿಮ್ಮ ತಂದೆ ತಾಯಿ ಇದೇ ಹೇಳಿ ಕಳಿಸಿದಾರಾ? ಏಯ್, ಯಾರೇ ನೀನು? ಯಾವ ಕ್ಲಾಸು? ನೀವು ಅಡ್ಮಿಷನಾ? ಕಾಲೇಜಿಗೆ ಬಂದ್ವಾ, ಕ್ಲಾಸಿಗೆ ಹೋದ್ವಾ, ಕ್ಲಾಸ್ ಅಟೆಂಡ್ ಮಾಡಿ ಮನೆಗೆ ಹೋದ್ವಾ ಅಂತ ಇರಬೇಕು. ಅದನ್ನು ಬಿಟ್ಟು ಇಲ್ಲಿ ಬಂದು ಪೋಸ್ ಎಲ್ಲ ಕೊಟ್ಟರೆ ಏನ್ರೋ ಮಾಡ್ತೀರಾ? ಹಾಂ, ಏನು ಮಾಡ್ತೀವ? ಯಾಕೆ ಬೇಬಿ, ಏನೋ ಪಾಪ ಹಳ್ಳಿ ಹುಡುಗಿ ಹೋಗ್ಲಿ ಅಂತ ಬಿಟ್ಟರೆ ಜಾಸ್ತಿನೇ ಮಾಡ್ತಾ ಇದೀಯಾ? ನಿನ್ನ ಪಾಡಿಗೆ ನೀವು ಹೋಗ್ತಿದ್ಯಾ ತಾನೇ? ಅದನ್ನು ಬಿಟ್ಟು ಇಲ್ಲಿಗೆ ಬಂದು ಏನು ಪೋಸ್ ಕೊಡ್ತಾ ಇದೀಯಾ? ಹಾಂ? ಏಯ್, ನನ್ ದುಪ್ಪಟ್ಟನ ಬಿಡು. ಬಿಡು, ನನ್ ದುಪ್ಪಟ್ಟನ. ಬಿಡು, please, ನನ್ ದುಪ್ಪಟ್ಟನ ಬಿಡು. ಲಕ್ಷ್ಮಿ, ನಿಂತ್ಕೋ. ಲಕ್ಷ್ಮಿ, ಇರು ಲಕ್ಷ್ಮಿ. ಸರ್ ನಮಸ್ಕಾರ. ನಮಸ್ತೆ ಸರು. ನಮಸ್ತೆ ನಮಸ್ತೆ, ಬನ್ನಿ ಕೂತ್ಕೊಳ್ಳಿ. ಸರ್ ನಾವು ಫಸ್ಟ್ ಇಯರ್ ಲಕ್ಷ್ಮಿ ಅವ್ರ ಅಣ್ಣಂದರು ಸರ್. ಓ, ಹೊಸದಾಗಿ ಅಡ್ಮಿಷನ್ ಆಗಿದೆ ಅವರಲ್ವಾ? ಓಕೆ, ತುಂಬ ಚೆನ್ನಾಗಿದ್ದಾಳೆ, ಬಹಳ
ಟ್ಯಾಲೆಂಟೆಡ್ ಇದ್ದಾಳೆ. ಹಾಂ, ಸ್ವಲ್ಪ ಹೆದರ್ತಾಳೆ ಅಷ್ಟೇ. ಹೌದು ಸರು, ಹಳ್ಳಿನಾಗ ಬೆಳೆದಿರೋ ಹುಡುಗಿ ಅಲ್ವಾ, ಶಾನೆ ಮುಜುಗರ ಇರುತ್ತೆ. ಅದಕ್ಕೇನೆಯ ನಿನ್ನೆ ಕಾಲೇಜಿಂದ ಬಂದ್ಬಿಟ್ಟು ಹೆದರ್ಕೊಂಡು ಕೂತ್ಕೊಂಡಿದ್ಲು. ಹೆದರ್ಕೊಂಡಿದ್ದಾಳ? ಯಾಕೆ, ಏನಾಯಿತು? ಸರ್ ಅದು ಸರಿ, ನಾನು ಅವ್ರಿಗೆ ಕರೆಸಿ ವಾರ್ನ್ ಮಾಡ್ತೀನಿ. ನೀವೇನು ವರಿ ಮಾಡ್ಕೊಳ್ಳೋದಿಕ್ಕೆ ಹೋಗಬೇಡಿ. ಅವ್ರ ಹುಡುಗರನ್ನ ಕರೆಸಿ ನಾನು ಮಾತಾಡ್ತೀನಿ. ಸರಿ ಸರು, ನಮ್ಮ ತಂಗ್ಯವ ಅಂದರೆ ನಮಗೆ ಪ್ರಾಣ ಸರು. ಅವಳಿಗೆ ಏನಾದರೂ ಆದರೆ ನಮಗೆ ತಡ್ಕೊಳಕ್ಕಾಗಿಲ್ಲ. ಹೊಸಿ ನೀವೇ ನೋಡ್ಕೊಳ್ಳಿ ಸರ್. ಓಕೆ, ಅದ್ರ ಬಗ್ಗೆ ನೀವೇನು ತಲೆ ಕೆಡ್ಸ್ಕೊಳ್ಳೋದಿಕ್ಕೆ ಹೋಗಬೇಡಿ. ಈ ಥರ ಇನ್ನೊಮ್ಮೆ ರಿಪೀಟ್ ಆಗದೆ ಇರೋ ಥರ ನಾನು ನೋಡ್ಕೋತೀನಿ. ನಾನೆಲ್ಲ ಸರಿ ಮಾಡ್ತೀನಿ. ಓಕೆ ಸರಿ ಸರ್, ಥ್ಯಾಂಕ್ಸ್ ಸರ್. ಓಕೆ, ನಮಸ್ತೆ. ನಮಸ್ತೆ ಸರು. ನೀನೇನು ಜಾಸ್ತಿ ತಲೆ ಕೆಡ್ಸ್ಕೊಬೇಡವ, ನಿಮ್ಮ ಸಾರ್ತವ ನಾನೆಲ್ಲ ಮಾತಾಡಿವನಿ. ಸುಮ್ಕೆ ನೀನು ಓದೋದ್ರ ಕಡೆ ಗಮನ ಕೊಡು, ಆಯ್ತಾ? ಸರಿ ಅಣ್ಣಯ್ಯ. ಸರಿ, ನೀನು ಕ್ಲಾಸ್ ರೂಮಿಗೆ ಹೊರಡು. ಸರಿ, ನಾವು ಹೋಗ್ಬತ್ತೀವಿ. ಹುಷಾರವ್ವ. ಹೋಗ್ಬರ್ರಿ. ಬಿಡು, ಮುಟ್ಬೇಡ. ಬಿಡ್ರೋ ಅವಳನ್ನ. ಬಿಡ್ರೋ, ಬಿಡ್ರೋ ನೀವು. ಯಾಕೋ ಕಾಡಿಸ್ತಾ ನನ್ನ ಇದ್ದೀರಾ? ಬಿಟ್ಬಿಡ್ರೋ. ಬಿಡ್ರೋ ಅಕ್ಕಿನ. ಬಿಡ್ರೋ, 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 ಬಿಟ್ಬಿಡ್ರು ನನ್ನ. ಅವಳ ಕೈ ಬಿಡ್ರೋ. ಬಿಡ್ರು. ಸರಿರೋ ನೀವು, ಸರಿರೋ. ಲಕ್ಷ್ಮವ್ವ, ಲಕ್ಷ್ಮವ್ವ ಅಳ್ತಾ ಇದೀಯಾ? ಏನಾತವ? ಅಯ್ಯೋ ಇಲ್ಲ ಅಣ್ಣ, ಸುಮ್ಮನೆ ಕುಂತಿದೆ ಅಟ್ಟಯ್ಯ. ಕಣ್ಣೆಲ್ಲ ಹಂಗಾಗೈತೆ. ನೀನು ಹಿಂಗೆ ಅಳ್ತಾ ಇದ್ರೆ ನನ್ನ ಜೀವ ಹೋದಂಗಾಗತ್ತವ. ಅಣ್ಣ, ನನಗೆ ಆ ದೊಡ್ಡ ಕಾಲೇಜೆಲ್ಲ ಬೇಡ ಅಣ್ಣಯ್ಯ. ಸುಮ್ಮನೆ ಮನೇಲಿದ್ದು ಎಕ್ಸಾಮಿಗೆ ಓದಿ ಹೋಗ್ತೀನಿ ಅಣ್ಣಯ್ಯ. ಅಯ್ಯೋ ಹುಚ್ಚವ್ವ, ಮನ್ಯಾಗ ಇದ್ಕೊಂಡೆ ದ್ಯಾವ್ರಿಗೆ ಕೈ ಮುಗಿಯಾಕು, ಅವ್ನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅವ್ನ ತವ ಕೈ ಮುಗಿಯಾಕು ಸ್ಯಾನೇ ವ್ಯತ್ಯಾಸ ಐತೆ. ಹಂಗೆ ನೀನು ಮನ್ಯಾಗ ಇದ್ಬಿಟ್ಟು ಓದ್ತೀನಿ ಅಂದ್ರೆ ಹೆಂಗವ್ವ? ಹೇ ಲಕ್ಷ್ಮವ್ವ, ನಿಂಗೋಸ್ಕರ ಅಣ್ಣ ಕಷ್ಟ ಬಿದ್ದು ಆ ಕಾಲೇಜಿಗೆ ಸೇರ್ಸವನೆ. ನೀನು ಹಿಂಗೆ ಮಕ್ಕಳ ಥರ ಹುಚ್ಚಾಟ ಆಡಿದ್ರೆ ಹೆಂಗವ್ವ? ಮತ್ತೆ ಕಾಲೇಜ್ನಾಗ ಏನಾರ ತೊಂದರೆ ಐತೆನವ? ಮತ್ತೆ ಆ ಹುಡುಗರೇನಾದ್ರು? ಹ್ಞೂ. ಅಣ್ಣಯ್ಯ ಅವರು. ಸರಿ, ನೀನು ಚಾನೆ ತಲೆ ಕೆಡ್ಸ್ಕೊಬೇಡ. ನಾನು ನಿಮ್ಮ ಅಣ್ಣಯ್ಯ ಹೋಗ್ಬಿಟ್ಟು ಮಾತಾಡ್ತೀವಿ, ಸರಿನಾ? ಹ್ಞೂ ಅಣ್ಣಯ್ಯ. ಅವಳದು ಬಿಡೋಲ್ಲ. ನೀನೇನೋ ಇನ್ಸ್ಟಾಗ್ರಾಮ್ ಪಾಸ್ವರ್ಡ್ ಎಲ್ಲ ಕೇಳ್ತೀಯ? ನಿಮ್ದು ಒಳ್ಳೆ ಕಥೆ ಆಯ್ತಲ್ಲೋ. ನೋಡ್ರು ಇವನೇನೇನೋ ಮಾಡ್ತಾನೆ. ನಿಮ್ಮಲ್ಲಿ ಆದಿ ಅಂದ್ರೆ ಯಾರಪ್ಪ? ನಾನೇ. ಏನಕ್ಕೆ? ಏನ್ರೋ ಅಪ್ಪಂದ್ರ ದುಡ್ಡು ಅಂತ ಶಾನೆ ಕೊಬ್ನಾಗಿದ್ದೀರಾ? ಹೌದು, ನಾವು ದುಡ್ಡಿರೋರು ಗತ್ತಲ್ಲೇ ಇರ್ತೀವಿ. ಏನಿವಾಗ? ಏನ್ರಲ್ಲಿ ದುಡ್ಡು ಕೇಳಕ್ ಬಂದ್ರಾ? ಏ ಇಲ್ಲ ಕಣ್ರೋ, ಇವ್ರ ತಂಗಿ ಇದ್ದಾಳಲ್ಲ ಆಳ್ಮುಂಜಿ ಮನೇಲಿ ಅತ್ತ ಕೂತಿರ್ಬೇಕು. ಅದಕ್ಕೆ ನಮ್ಮ ಹತ್ರ ಇವರು ಬೇಡ್ಕೊಳಕ್ ಬಂದಿದ್ದಾರೆ. ಸುಮ್ಕೆ ಇರ್ಲಾ, ನಿಂಗೆ ಮೊದಲೇ ಹೇಳಿರ್ಲಿಲ್ವಾ ಜಗಳಕ್ಕೆಲ್ಲ ಹೋಗ್ಬೇಡ ಅಂತ? ನೋಡಿದ್ಯಾ ಅಣ್ಣಯ್ಯ ಇವ್ರಗಳ ದಿಮಾಕ್ನ? ತಪ್ಪು ಮಾಡಿದ್ರುವೆ ಇವ್ರಗ ಆಡೋ ಮಾತುಗಳು ನೋಡಿದ್ಯಾ ಅಣ್ಣಯ್ಯ? ಸುಮ್ಕೆ ನಿತ್ಕೊಲ್ಲಕ್ಕಿಟ್ಟಪ್ಪ. ಏಯ್, ನಮ್ಮ ಅಡ್ಡಕ್ಕೆ ಬಂದು ನಮ್ಮ ಮೇಲೆ ಕೈ ಮಾಡ್ತೀರಾ? ಎಷ್ಟೊಂದು ಏರಿಯಾ ನಿಮ್ಗೆ. ನೋಡ್ರಪ್ಪ, ನಾವುಗಳಿಂತವ ಜಗಳಕ್ಕೆ ಅಂತ ಬಂದಿಲ್ಲ. ನಮ್ಮ ತಂಗಿಯವನ್ನ ತೊಂದರೆ ಕೊಡಬೇಡಿ ಅಂತ ಕೇಳೋದಿಕ್ಕೆ ಬಂದಿದ್ದೀವಿ. ಇವ್ರಗಳ ತಾವ ಏನು ಮಾತಾಣಯ್ಯ? ಒಂದು 4 ಬಿಟ್ರೆ ಮೂಲೆಯಲ್ಲಿ ಬೀಳ್ತವೆ. ಲೇಯ್ ಕಿಟ್ಟಪ್ಪ, ಸುಮ್ಕೆ ನಿತ್ಕೊಲ್ಲ. ನಾವು ಹೇಳೋಕೆ ಅಂತ ಬಂದಿದ್ದೀವಲ್ವಾ? ತಿಳ್ಕೊಂಡ್ರೆ ತಿಳ್ಕೊತಾರೆ, ತಿಳ್ಕೊಲಿಲ್ಲ ಅಂದ್ರೆ ನಾವೇ ನಮ್ಮ ಲಕ್ಷ್ಮವ್ವನ್ನ ಬ್ಯಾರೆ ತಾವು ಓದ್ಸನ್ ಬಿಡ್ಲಾ? ನೀ ನಡಿಲ್ಲ ಕಿಟ್ಟಪ್ಪ, ನಡಿ. ಲೋ ಮಗ, ನೀನೇನೋ ಅವರಷ್ಟು ಮಾತಾಡಿದ್ರು ಸುಮ್ಮನೆ ನಿಂತಿದ್ಯಾ? ಅದು ನಮ್ಮ ಜಾಗಕ್ಕೆ ಬಂದು ನಮ್ಮ ಮೇಲೆ ಕೈ ಮಾಡಿ ಹೋದ್ರು. ಲೇ, ಅವ್ರು ನೋಡ್ತಾ ಇದ್ದಾರೆ ಸಾಮಾನ್ಯದವ್ರು ಅನ್ನಿಸ್ತಾ ಇಲ್ಲ. ಅವ್ರ ಬಾಡಿ ಲ್ಯಾಂಗ್ವೇಜಲ್ಲಿ ಮಾತಲ್ಲಿ ಮಾತ್ರ ಬೇಡ್ಕೊಳ್ತಾ ಇದ್ದಾರೆ. ಅವ್ರ ಕಣ್ಣಲ್ಲಿ ಒಂದು ಫೈರ್ ಇತ್ತು, ಅದನ್ನ ನೋಡಿದ್ಯಾ? ಏನೋ ಮಗ ನೀನಾ? ನಂಗೆ ಯಾಕೋ ಅವರು ಸಾಮಾನ್ಯದವ್ರು ಅನ್ನಿಸ್ತಾ ಇಲ್ಲ ಕಣ್ರು. ಸುಮ್ಮನೆ ಇರೋ ಆದಿ, ಅವ್ರಿಗೆಲ್ಲ ಅಷ್ಟೊಂದು ಬಿಲ್ಡಪ್ ಕೊಟ್ಕೊಂಡು. ಅವ್ರ ತಮ್ಮನ ಕೈಲಿ ಅದೇ ತಿಂದ್ರು ನೀ ಈ ಥರ ಮಾತಾಡ್ತಾ ಇದೀಯಾ?
ಒಂದೇ ಹೇಟು ಬ್ಲಡ್ ಬರ್ತಾ ಇದೆ. ಮಗ ಈ ವಿಷಯನ ನಿಮ್ಮ ಅಪ್ಪನಿಗೆ ಹೇಳಲೇಬೇಕು ಕಣೋ. ಇದ್ರ ಬಗ್ಗೆ ಕಂಪ್ಲೇಂಟ್ ಮಾಡೋದಷ್ಟೇ ಅಲ್ಲ, ಈ ವಿಷಯದ ಬಗ್ಗೆ ನಮ್ಮ ಅಪ್ಪಂಗೆ ಗೊತ್ತಿದ್ರೂ ಇರಬಹುದು. ಹೋಗೋಣ ಬನ್ನಿ, ಕೇಳೋಣ. ಯಾರವ್ರೆ? ಯಾ ಸುಳ್ಳೆ ಮಕ್ಕಳವ್ರೆ? ನನಗ್ ಬೇಕವ್ರಿ ಈಗ ಅದೆಲ್ಲ ಗೊತ್ತಿಲ್ಲ. ನನಗ್ ಬೇಕಂದ್ರೆ ಅವ್ರು ಬೇಕೇ ಅವ್ರು ಬರ್ಬೇಕು. ಅಪ್ಪ, ಮಾರೋ ಕಂದ, ಬಾ ಕುತ್ಕೋ. ಅಪ್ಪ ಅದು ಏನು? ಅಪ್ಪ ಇಬ್ರಿದ್ದಾರೆ, ಅವ್ರು ನೋಡಕ್ಕೆ ಹೆಂಗೆ ಕಾಣ್ತಾರೋ ಆ ಥರ ಇಲ್ಲ. ಅವ್ರ ಮಾತಲ್ಲಿರೋ ಮುಗ್ಧತೆ ಅವ್ರ ಕಣ್ಣಲ್ಲಿ ಕಾಣಿಸಲ್ಲ. ನಂಗೆ ಯಾಕೋ ಅವ್ರು ನೋಡ್ತಾ ಇದ್ರೆ ಸಾಮಾನ್ಯದವ್ರು ಅನ್ನಿಸ್ತಾ ಇಲ್ಲ. ಯಾರು ಅವರು? ಇಷ್ಟು ಹೇಳ್ತಾ ಇದೀಯಾ? ಅಂಕಲ್ ಅದು ಕಾಲೇಜಿಗೆ ಬಂದು ಪ್ರಿನ್ಸಿಪಲ್ ಹತ್ರನೇ ಕಂಪ್ಲೇಂಟ್ ಮಾಡಿ ಮತ್ತೆ ನಮ್ಮ ಜಾಗಕ್ಕೆ ಬಂದು ನಿಮ್ಗಳನ್ನೆಲ್ಲ ಹೊಡೆದು ಹೋದವ್ರನ್ನ ಅವ್ರ ಬಗ್ಗೆನೇ ಬಿಲ್ಡಪ್ ಕೊಟ್ಕೊಂಡು ಮಾತಾಡ್ತಾ ಇದೀಯಾ? ಯಾರು ಅವರು? ಒಬ್ಬ ಫಾರ್ಮ್ ಹೌಸಲ್ಲಿ ಕೆಲಸ ಮಾಡ್ತಾನೆ, ಇನ್ನೊಬ್ಬ ಜಿಮ್ಮಲ್ಲಿ ಕೆಲಸ ಮಾಡ್ತಾನೆ. ಕೂಲಿ ಮಾಡೋರು ಅಂಕಲ್. ಕೂಲಿ ಮಾಡೋ ನನ್ನ ಮಕ್ಕಳು ಈ ರುದ್ರಪ್ಪನ ಮಗನ್ಗೆ ಅವಮಾನ ಮಾಡ್ತಾರಾ? ಕಾಳ, ಅವ್ರು ಯಾರು? ಅವ್ರ ವೀಕ್ನೆಸ್ ಏನು? ಇನ್ನು 1 ಗಂಟೆಲಿ ನನ್ಗೆ ಗೊತ್ತಾಗಬೇಕು. ಸರಿ ಸೋಗರೆ. ಇರೋ ಕಾಳ. ಅಪ್ಪ ಅದರ ಅವಶ್ಯಕತೆ ಇಲ್ಲ. ಒಬ್ಬನ ಹೆಸರು ಅಂಜು ಅಂತ, ಇಲ್ಲೇ ಪಕ್ಕದೂರಲ್ಲಿರ್ತಾನೆ. ಇನ್ನೊಬ್ಬನ ಹೆಸರು ಕೃಷ್ಣ ಅಂತ, ಅವ್ರಿಗೊಬ್ಳು ತಂಗಿ ಇದ್ದಾಳೆ. ತಂಗಿ ಅಂದರೆ ಪ್ರಾಣ. ಅವಳಿಗೇನಾದರೂ ಇವ್ರು ಸಹಿಸ್ಕೊಳ್ಳಲ್ಲ. ಅಷ್ಟೇ ಕಣೋ ಕಂದ, ಸಿಂಪಲ್. ಅವ್ರ ತಂಗಿನ ಎತ್ತಾಕೊಂಬಂದ್ರೆ ತಾವೇ ಬರ್ತವೆ. ಕೂಲಿ ಮಾಡೋ ನನ್ನ ಮಕ್ಕಳು. ಕಾಳ, ಇರೋ ಕಾಳ. ಅಪ್ಪ ನಂಗೆ ಯಾಕೋ ಅವ್ರು ನೋಡಿದ್ರೆ ಸಾಮಾನ್ಯದವ್ರು ಅನ್ನಿಸ್ತಾ ಇಲ್ಲ. ಈ ವಿಷಯನ ಇಲ್ಲೇ ಬಿಟ್ಬಿಡೋಣ. ಅವ್ರು ನೋಡ್ತಾ, ನಾನು ಅವ್ರ ಬಗ್ಗೆ ತಿಳ್ಕೊಳ್ಳೋಕ್ಕೋಸ್ಕರ ಅಷ್ಟೇ ನಿಮ್ಗೆ ಕೇಳಿದೆ. ಮಗನೇ, 4 ಜನ ಬೆನ್ ಹಿಂದೆ ಚೂರಿ ಹಾಕಿದರೆ ಸಹಿಸ್ಕೋಬಹುದು. ಯಾಕೆ? ಟ್ರೀಟ್ಮೆಂಟ್ ಕೂಡ ತಗೋಬಹುದು. ಆದರೆ ಅದೇ 4 ಜನ ಮುಂದೆಯಿಂದ ಅವಮಾನ ಮಾಡಿದ್ರೆ ಅದು ಈ ರುದ್ರಪ್ಪನ ಮಗನ್ಗೆ ಇರ್ಲಿ ಕಂದ. ಅವರು ಯಾರು ಏನು ಅಂತ ತಿಳ್ಕೊಳಕ್ಕಾದ್ರೂ ಅವ್ರ ತಂಗಿನ ಕರ್ಕೊಂಬರೋಣ. ಅಪ್ಪ
ಏಯ್ ಕಾಳ, ಏನು ನೋಡ್ತಾ ಇದೀಯಾ? ನೀವು ಹೋಗ್ರ. ಬಾ ಕಂದ. ಯಾಕ್ರೋ ಅಡ್ಡ ನಿಂತಿದ್ದೀರಾ? ದಾರಿ ಬಿಡ್ರಿ. ಯಾಕಂತ ಗೊತ್ತಾಗ್ಲಿಲ್ವಾ ಬೇಬಿ? ಯಾಕ್ರೋ ಪ್ರಿನ್ಸಿಪಲ್ ಸಸ್ಪೆಂಡ್ ಮಾಡಿದ್ರು ಬುದ್ಧಿ ಬಂದಿಲ್ವಾ? ಮತ್ತೆ ಯಾಕ್ರೋ ತೊಂದರೆ ಕೊಡಕ್ ಏ ಬಂದಿದ್ದೀರಾ? ಸೈಡ್ ಆರ್ಟಿಸ್ಟ್, ಸುಮ್ನೆ ನಿಂತ್ಕೋ. ನಾವು ಬಂದಿರೋದು ಅವಳಿಗೋಸ್ಕರ, ನೀನ್ ಸ್ವಲ್ಪ ಸುಮ್ನೆ ನಿಂತ್ಕೋ. ನಿಮ್ಮ ಕೈ ಮುಗಿತೀನಿ, ನನ್ನ ಪಾಡಿ ನಂಗೆ ಬಿಟ್ಬಿಡ್ರಿ ಪ್ಲೀಸ್. ಏ ಬೇಬಿ ಹೇಳ್ತಾ ಇದೆ ಕಣ್ರು. ಏ ಇವಳ ಹತ್ರ ಏನು ಮಾತಾಡಕ್ ಬಂದಿರ? ಸೈಡಿಗೆ ಸರಿಲ್ಲ. ಏ ಬರೇ. ಇದೆಲ್ಲ ಅವ್ರ ಅಣ್ಣಂದ್ರು ಗೊತ್ತಾದ್ರೆ ಚೆನ್ನಾಗಿರಲ್ಲ. ಬಿಟ್ಬಿಟ್ರು. ಓಯ್ ಇವ್ರ ಅಣ್ಣಂದ್ರಿಗೆ ಹೇಳು ರುದ್ರಪ್ಪ ಸಾಗರ್ ಹತ್ರ ಇರ್ತಾಳಂತ. ಇವ್ರ ಅಣ್ಣ ತಮ್ಮಂದ್ರಿಗೆ ದಮ್ ಇದ್ರೆ ಬಂದು ಕರ್ಕೊಂಡು ಹೋಗಂತ ಹೇಳು. ಓಯ್ ಇವ್ರಿಗೆ ಅಡ್ರೆಸ್ ಕೊಟ್ಟು ಬನ್ರಿ ಇವ್ರಿಗೆ. ನನ್ನ ಎಲ್ಲಿ ಕರ್ಕೊಂಡು ಹೋಗ್ತಿದ್ದೀರಾ? ಬಿಟ್ಬಿಡು. ಏ ಬಿಡು. ಬಾರಲ್ಲಿ. ಅಣ್ಣಯ್ಯ, ಅಣ್ಣಯ್ಯ, ಏಯ್ ಬಿಡ್ರು ನಮ್ಮ ಅಣ್ಣಂದಿರಿಗೆ. ಬಿಡ್ರು ನಮ್ಮ ಅಣ್ಣಂದಿರಿಗೆ, ಹೊಡಿಬೇಡ್ರು. ಬಿಡ್ರು, ಪ್ಲೀಸ್ ಬಿಡ್ರು. ಏನೋ ಕಂದ, ಇವರನ್ನ ನೋಡಿ ಎಷ್ಟೊಂದು ಹೇಳ್ತಾ ಇದ್ದಲ್ಲ, ಆದ್ರೂ ನೀ ಹೇಳಿದ್ದು ನಿಜಾನೇ ಕಂದ. ನಿನ್ನ ಏಜ್ನಲ್ಲಿದ್ದಾಗ ಇವರು ತುಂಬಾನೇ ಮೆರೆದಾಡಿದ್ದಾರೆ. ಅವಾಗ ಇವಳು ಇಷ್ಟಿದ್ಲು. ಇವಳಿಗೋಸ್ಕರನೇ ಇವರು ನನ್ನ ಹತ್ರನೇ ಕೆಲಸ ಮಾಡ್ತಾ ಇದ್ರು. ನನ್ನ ಮುಂದೆ ಕೈ ಚಾಚಿ ಬೇಡ್ಕೋತಾ ಇದ್ರು ಈ ಕೂಲಿ ನನ್ನ ಮಕ್ಕಳು. ಸೌಕರ್ಯ, ನಿಮ್ಮ ತವ ಕೈ ಮುಗಿತೀನಿ. ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಬಿಡಿ. ಇನ್ನು ಮುಂದೆನೂ ನಾವು ನಿಮ್ಮ ಕಣ್ಣಿಗೆ ಬೀಳಕ್ಕಿಲ್ಲ. ಹೆಂಗೋ ಕಷ್ಟಪಟ್ಟು ನಮ್ಮ ಜೀವನನ ಕಟ್ಕೊಂಡಿದ್ದೀವಿ. ತಪ್ಪು ನಿಮ್ಮ ಕಡೆ ಇದ್ರುವೆಯಾ ನೀವು ಹಿಂಗೆ ಮಾಡ್ತಾ ಇರೋ ಸರಿನೇಯಾ? ನ್ಯಾಯವ ಸೌಕರ್ಯ? ಅಣ್ಣಯ್ಯ, ನೀನು ಇನ್ನೂವೇ ಇವನ್ ಹತ್ರ ಹಿಂಗೆ ಮಾತಾಡ್ತಾ ಇದೀಯಾ? ನಿಂಗೆ ಮೊದಲೇ ಹೇಳಿದ್ದೆ, ಈ ಸೆಡೆ ಸಾವುಕಾರ ಅಪ್ಪ ಇನ್ ಮುಂದೆ ತೊಂದರೆ ಕೊಡ್ತಾನೆ ಅಂತ. ಏನೋ ಕಂದ ಇದು ಕೋಪ? ಏ ನನ್ನ ಮಕ್ಕಳ್ರ, ನೀವೆಷ್ಟೇ ದೊಡ್ಡವರಾದ್ರು ನನ್ನ ಮುಂದೆ ಬಚ್ಚಗಳೇ ಕಣ್ರು. ಏ ಬಿಡ್ರು ನನ್ನ ಅಣ್ಣಂದಿರಿಗೆ, ಹೊಡಿಬೇಡ್ರು. ಬಿಡ್ರು, ಬಿಡ್ರು, ಬಿಡ್ರು ಅವ್ರನ್ನ. ಹೊಡಿಬೇಡ್ರು ನಾಯಿಗಳ. ಬಿಡ್ರು ನಮ್ಮ ಏನ್ರೋ? ಅಣ್ಣಂದಿರಿಗೆ. ಚಿಕ್ಕವರಿದ್ದಾಗ ಇದ್ದ ಈ ಕೋಪ
ಇನ್ನೂ ಹಾಗೆ ಇದೆ. ಹೋ ಛೇ 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 ಛೇ. ತುಂಬಾ ಟೈಮ್ ವೇಸ್ಟ್ ಮಾಡಿಬಿಟ್ಟೆ. ಅವ್ರ ಜೀವ ಅಲ್ಲಿದೆ ಕಣ್ರು. ರುದ್ರಪ್ಪ, ನಮ್ ತಂಗಿ ಮೇಲೆ ಯಾವನಾದ್ರೂ ಒಬ್ಬ ಕೈ ಇಟ್ರೆ ಲೇ ರುದ್ರಪ್ಪ, ನೀವುಗಳ ಒಬ್ನೇ ಗಂಡ್ಸಾಗಿದ್ರೆ ನನ್ ಕಟ್ಟಿರೋ ಕಟ್ನ ಬಿಚ್ಚಿರ್ಲ. ರಾಮನ್ ಧ್ಯಾನಕ್ಕೆ ಕುಂತಿರೋ ಆಂಜನಪ್ಪಂಗೆ ಕಲ್ಲಲ್ಲಿ ಹೊಡೆದು ಎಬ್ಬಿಸ್ತಾ ಇದ್ದೀರಾ. ಇದ್ರ ಪರಿಣಾಮ ಚೆನ್ನಾಗಿರಕ್ಕಿಲ್ಲ. ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡ್ರಲ್ಲ. ಏ ರುದ್ರಪ್ಪ, ನಮ್ಮ ಅಣ್ಣಯ್ಯ ಬ್ಯಾಡ ಅಂತ ಹೇಳಕತ್ತಾನಂದ್ರ ನಿಮ್ಮ್ಯಾಕಿರೋ ಭಯಕ್ಕಲ್ಲ, ನಾವುಗಳ ತಾಳ್ಮೆ ಕಳ್ಕೊಂಡ್ರೆ ನಿಮ್ಗಳ ಪರಿಸ್ಥಿತಿ ಏನಾಗ್ಬೋದು ಅನ್ನೋ ಭಯಕ್ಕೆ. ಲೇ, ಇವನ್ ಬೆನ್ಮೇಕೆ ನನ್ ಕೈ ಐತೆ ಅಂತ ಸುಮ್ಕೆ ಅವನೇ. ಅದೇ ಕೈನ ಒಂದ್ ಕಿತ ತಟ್ಟಿ ಸೌರ್ದೆ ಅನ್ಕೋ. ಏನ್ರು ಚಿಕ್ಕ ಮಕ್ಕಳ ಡೈಲಾಗ್ ಹುಡುಗರು ಹೊಡಿತಾ ಇರೋದು ಕೇಳ್ಕೊಂಡು ನಿಂತಿದ್ದೀರಾ? ಎಳ್ಕೊಂಡ್ ಬರ್ರು ಅವಳ. ಏಯ್, ನೀವುಗಳು ನನ್ನ ತಂಗಿ ಅವನ ಮೇಲೆ ಒಂದೇ 1 ಇಂಚ್ ಗಾಯ ಮಾಡಿದ್ರುವೆ ನಮ್ಮವು ನಾನೇ ಹೇಳ್ತಾ ಇವ್ನಿ, ನಿಮ್ಗಳ ಹೆತ್ತವರಿಗೂ ನೀವು ಯಾರು ಅಂತ ಗೊತ್ತಾಗ್ಬಾರ್ದು. ಹಂಗ್ ಹೊಡ್ದಾಕ್ತೀನಿ. ಏಯ್ ರುದ್ರಪ್ಪ, ಇವಾಗ ಹೇಳ್ತಾ ಇವ್ನಿ ಸರಿಯಾಗಿ ಕೇಳಿಸ್ಕ. ನಾನುವೇ ನನ್ನ ತಂಗಿ ಅವನ ಜೊತೆ ನನ್ನ ತಮ್ಮನ ಜೊತೆ ಇಲ್ಲೇಯಾ ಇತ್ತೀನಿ, ನಿನ್ ಕಣ್ ಮುಂದೆನೆಯಾ ಇತ್ತೀನಿ. ನಾನುವೇ ಏನೇ ಆದ್ರುವೆ ತಾಳ್ಮೆ ಕಳ್ಕೋಬಾರ್ದು ಅಂತ ಸುಮ್ಕೆ ಇದ್ದೆ. ಇನ್ಮ್ಯಾಗ ಹಂಗಾಗಕ್ಕಿಲ್ಲ. ನನ್ನ ತಾಳ್ಮೆಗೆ ಒಂದು ಮಿತಿ ಅಂತ ಇರುತ್ತಲ್ವಾ, ಇವತ್ತಿಗೆ ಅದೆಲ್ಲ ಸತ್ತೋಯ್ತು. ನಿಮ್ಗಳಿಗೆ ಏನ್ರಲ್ಲ ಅನ್ಯಾಯ ಮಾಡಿದ್ವಿ ನಾವು. ನೀವುಗಳು ದುಡ್ಡಿರೋರು ಬಡವರಾದ್ರೆ ಯಾಕ್ರಲ್ಲ ಹಿಂಗ್ ಮಾಡ್ತೀರಾ? ನಿಮ್ಗಳ್ ನಡಿಲಾ ಕಿಟ್ಟಪ್ಪ, ಬಾವ ಲಕ್ಷ್ಮವ್ವ.